ಅನೀಶ್ ರಾಜುಗೆ ವಿಜ್ಞಾನ ವಿಭಾಗದಲ್ಲಿ 583 ಅಂಕ ಬಂದಿದೆ. 97% ಆಗಿದೆ. ಅನೀಶ್ ಜಯನಗರದ ನ್ಯಾಷನಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿದ್ರು ಇವರು. ಅನೀಶ್ ಉತ್ತೀರ್ಣರಾಗಿದ್ದಕ್ಕೆ ಮನೆಯಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. ಮಗನಿಗೆ ಸಿಹಿ ತಿನ್ನಿಸಿ ಪೋಷಕರು ಸಂಭ್ರಮ ಪಟ್ಟಿದ್ದಾರೆ. 97% ಮಾಡಿರುವುದು ಅನೀಶ್. ನ್ಯಾಷನಲ್ ಕಾಲೇಜ್ ಇವರು ಟಾಪರ್ ಆಗಿದ್ದಾರೆ ಅವರು ಕಾಲೇಜ್ಗೆ. ಅನೀಶ್ ಈಗ ಅವರ ಕುಟುಂಬಸ್ಥರು ಕೂಡ ಖುಷಿ ಪಟ್ಟಿದ್ದಾರೆ. ಉತ್ತೀರ್ಣರಾಗಿದ್ದಕ್ಕೆ ಮನೆಯಲ್ಲಿ ಸಿಹಿ ತಿನ್ನಿಸಿ ಸಂಭ್ರಮವನ್ನು ಪಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಬ್ಲಾಕ್ ಟಿ ಶರ್ಟ್ ಅವರೇ ಅನೀಶು. ಅವ್ರ ಪೇರೆಂಟ್ಸ್ ಕೂಡ ಇದ್ದಾರೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾರೆ ಅವರು. ಮತ್ತು ಆತ ಹೆಂಗೆ ಓದ್ತಾ ಇದ್ದ, ಎಷ್ಟು ಸಮಯ ಕೊಡ್ತಾ ಇದ್ದ, ಮತ್ತು ಅವ್ರ ಪೋಷಕರ ಬೆಂಬಲ, ಟೀಚರ್ಸ್ದು ಸಪೋರ್ಟ್ ಹೇಗಿತ್ತು ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಅವರು. ಬಂದಿದೆ, ಖುಷಿ ಅನಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈಗ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಹೇಗಿತ್ತು ಸರ್ ಸ್ಟಡಿ ಎಲ್ಲ? ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಿಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ, ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ಅನೀಶ್ ರಾಜು, ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ಖುಷಿ ಅನಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈಗ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಹೇಗಿತ್ತು ಸರ್ ಸ್ಟಡಿ ಎಲ್ಲ? ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್ ಓದ್ತಾ ಇದ್ದೆ. ಬೆಳಿಗ್ಗೆ ಹೊತ್ತು ಓದ್ತಾ ಇದ್ದೆ. ಬೆಳಿಗ್ಗೆ ಬೇಗ ಎದ್ದು ಅವಾಗ ಎನರ್ಜಿ ಜಾಸ್ತಿ ಇರ್ತಾ ಇತ್ತು. ರಿವಿಷನ್ ಮಾಡ್ತಾ ಇದ್ದೆ, ಮಾಕ್ ಟೆಸ್ಟ್ ಎಲ್ಲ ಬರಿತಾ ಇದ್ದೆ. ಅನೀಶ್ ರಾಜು, ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನನಗೆ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ 97% ಬಂದಿದೆ. ಖುಷಿ ಅನಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಈಗ 1 ವರ್ಷ 2 ವರ್ಷ ಕಷ್ಟಪಟ್ಟಿದ್ದು ಈಗ ಹೇಗಿತ್ತು ಸರ್ ಸ್ಟಡಿ ಎಲ್ಲ? ಸ್ಟಡಿ ಎವ್ರಿಡೇ ನಾನು 2 to 3 ಅವರ್ಸ್